ನೋಡಿ, ಥೈಲ್ಯಾಂಡ್ನಿಂದ ಚೆನ್ನೈಗೆ ಕಳ್ಳ ಸಾಗಣೆಯಲ್ಲಿ ಗಾಂಜಾ ಸಾಗಣೆ ಮಾಡ್ತಾ ಇದ್ದಾರೆ. ಏನು ವಿಮಾನದ ಮೂಲಕ ಹೈಡ್ರೋಪೋನಿಕ್ ಗಾಂಜಾವನ್ನ ಕಳ್ಳ ಸಾಗಣೆ ಮಾಡ್ತಿದ್ದಾರೆ ಈ ಖದೀಮರು. ಥೈಲ್ಯಾಂಡ್ನಿಂದ ಚೆನ್ನೈಗೆ ಗಾಂಜಾ ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ. ವಿಮಾನದ ಮೂಲಕ ಹೈಡ್ರೋಪೋನಿಕ್ ಗಾಂಜಾ ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ. 10.7 ಕೋಟಿ ರೂಪಾಯಿ ಮೌಲ್ಯದ 10.7 ಕೆಜಿ ಹೈ ಗ್ರೇಡ್ ಗಾಂಜಾ ಕಣ್ರಿ ಇದು. ಇದನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಏನು ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಹೈಡ್ರೋಪೋನಿಕ್ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಗಾಂಜಾ ಅನ್ನೋದನ್ನ ನೋಡಿ. ಡಿಸೈನ್ ಅಲ್ಲಿದೆ. ನೋಡಿದ್ರೆ ಗಾಂಜಾ ಅಂತಾನೆ ಗೊತ್ತಾಗಲ್ಲ, ಏನೋ ಅದೊಂದು ಸೋಯಾಬೀನ್ ಅದೇನೋ ಪಲಾವ್ಗೆ ಹಾಕ್ತಾರಲ್ಲ ಆ ತರ ಇದೆ ಅದು. ಕಸ್ಟಮ್ಸ್ ಅಂಡ್ ವಾಯು ಗುಪ್ತಚರ ಅಧಿಕಾರಿಗಳಿಂದ ಇದನ್ನು ವಶಪಡಿಸಿಕೊಳ್ಳಲಾಗಿದೆ. ವಿಮಾನ ನಿಲ್ದಾಣದ ಕಸ್ಟಮ್ಸ್ ಮತ್ತೆ ವಾಯು ಗುಪ್ತಚರ ಅಧಿಕಾರಿಗಳಿಂದ ಈ ಡ್ರಗ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಏನ್ ಬಂಧಿತ ಇಬ್ಬರು ಆರೋಪಿಗಳು ಕೇರಳ ರಾಜ್ಯದವರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ನಮ್ಮಲ್ಲಿ ಯಾರು ಈ ರೀತಿ ಮಾಡೋದಿಲ್ಲ, ಎಲ್ಲ ಕೂಡ ಹೊರ ರಾಜ್ಯದಿಂದ ಬಂದವರೇ ಈ ರೀತಿ ಅನೈತಿಕ ಘಟನೆಗಳನ್ನ ಜಾಸ್ತಿ ಮಾಡೋದು. ಕೇರಳ ಮೂಲದವರು ಮಾಡಿರೋದು ಅನ್ನೋದು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತಷ್ಟು ಗೊತ್ತಾಗಬೇಕು ಹೇಗೆ ಕಳ್ಳ ಸಾಗಣೆ ಆಗ್ತಾ ಇದೆ ಇದು ಅನ್ನೋದು. ನಿಜಕ್ಕೂ ಥೈಲ್ಯಾಂಡ್ನಿಂದ ಚೆನ್ನೈಗೆ ಬಂದಿದೆ ಗಾಂಜಾ ಅಂದ್ರೆ ಅದು ಯಾವ ರೀತಿಯಾಗಿ ಹೋಗ್ತಾ ಇರ್ಬೋದು ಅನ್ನೋದು ನೀವೇ ಗಮನಿಸಿ. ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಇದೆ ಅನ್ನೋದನ್ನ ಮೊದಲು ನಾವು ಗಮನಿಸಬೇಕಾಗತ್ತೆ. ಸೆಕ್ಯೂರಿಟಿ ಇನ್ನಷ್ಟು ಬಿಗಿ ಆಗಬೇಕಾಗಿದೆ ಎಲ್ಲ ಕಡೆ.